ಜಾತಿ ಗಣತಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಟೈಮ್ ತಗೊಂಡಿದ್ದಾರೆ, ನಡೀತಾ ಇದೆ. ಒಬ್ಬ ಮಂತ್ರಿ ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟಲ್ಲಿ ಸಾಮರಸ್ಯವಾದಂಥ ತೀರ್ಮಾನ ಬರಲಿಕ್ಕಾಗಿಲ್ಲ. ಆದ್ದರಿಂದ ಒಂದೊಂದು ಜಾತಿ ಮುಖಂಡರುಗಳು ಒಂದೊಂದು ರೀತಿ ಮಾತಾಡಿದ್ದಾರೆ. ನಾನು ಆ ಪ್ರೆಸ್ ಕಟಿಂಗ್ ಮಾತಾಡ್ತಾರೆ ಓದಿದ್ದೇನೆ. ಇದರಲ್ಲಿ ಗೊಂದಲ ಇದೆ. ಇದು ಸರ್ಕಾರ ಒಂದು ಅಂತಿಮವಾದ ತೀರ್ಮಾನ ಬಂದ ಮೇಲೆ ನಾವು ಚರ್ಚೆ ಮಾಡಿ. ಸರ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹ್ಯಾಸ್ ಬೀನ್ ಹ್ಯಾಪನಿಂಗ್. ಪಾಕ್ ಸಂಬಂಧಪಟ್ಟ ಒಂದು ವೆಲ್ಕಮ್ ಗೀತೆ ಹಾಡಿದ್ದಾರೆ ಸರ್. ಇದಕ್ಕೆ ಅಲ್ಲಿ ಬಿಜೆಪಿಯ ಲೀಡರ್ಸು ಕೂಡ ಅಪೋಸ್ ಮಾಡಿದ್ದಾರೆ. ನೀವೇನು ಹೇಳ್ತೀರಿ ಸರ್? ಗುಜರಾತ್ನ ಜುನಾಗಢಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಪಾಕ್ ಗೀತೆಯನ್ನು ಹಾಡಿ ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಇದನ್ನ ಬಿಜೆಪಿ ವಕ್ತಾರರು ಕೂಡ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದ್ದಾರೆ. ನೀವೇನು ಹೇಳ್ತೀರಿ ಸರ್? ನನ್ನ ಮೀಟಿಂಗ್ ಅಲ್ಲಿ ಗೊತ್ತಿಲ್ಲ ಸರ್, ಯಾವ ಮೀಟಿಂಗ್ ಹೇಳಿ? ರಾಹುಲ್ ಗಾಂಧಿ ವಿಸಿಟ್ ಮಾಡಿದ್ದಾರೆ ಯಾವುದೋ ಒಂದು ಪಾರ್ಟಿಯ ಕಾರ್ಯಕ್ರಮ ಜುನಾಗಢ್ನಲ್ಲಿ, ಗುಜರಾತ್ನ ಜುನಾಗಢ್ ಅಂತ ಪಾರ್ಟಿ ಫಂಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿ ಫಂಕ್ಷನ್ ಗುಜರಾತ್ ಜುನಾಗಢ್ ಅಂತ, ಅಲ್ಲಿ ಪಾಕಿಸ್ತಾನದ ಹಾಡು ಹೇಳಿದ್ದಾರೆ ವೆಲ್ಕಮ್ ಮಾಡೋಕ್ಕೆ. ದೇಶಕ್ಕೆ ಅವಮಾನ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಸರ್. ಇದೆಲ್ಲ ನನ್ನಿಂದ ನಾನು ಇವತ್ತು ಅಭಿವೃದ್ಧಿ ಬಗ್ಗೆ ಕೊನೆಯ ಘಟ್ಟದಲ್ಲಿದ್ದೇನೆ. ನಾನು ರಾಜ್ಯಸಭಾ ಮೆಂಬರು 11 ತಿಂಗಳಿದೆ. ರಾಜ್ಯಸಭಾ ಮೆಂಬರು ಮುಗಿದೋದ ತಕ್ಷಣ ಹೋರಾಟ ನಿಲ್ಲಿಸಲ್ಲ. ಪ್ರಧಾನಮಂತ್ರಿಗಳಂತೂ 3 ಟರ್ಮ್ ಇರ್ತಾರೆ. ಈಗ RSS ಚೀಫು ಮೊನ್ನೆ ಪ್ರಧಾನಮಂತ್ರಿಗಳ 5 ವರ್ಷ ಕಂಪ್ಲೀಟ್ ಹೇಳಿದ್ದಾರೆ. ಅದರಿಂದ ನನ್ನ ಟರ್ಮು 11 ತಿಂಗಳಿಗೆ ಮುಗಿದ್ರು ಪ್ರಧಾನಮಂತ್ರಿಗಳನ್ನ ಸಂಬಂಧ ಕಳೆದ ಇದು NDAಗೆ ಸೇರಿದ ಮೇಲೆ ಸಂಬಂಧ ಅಲ್ಲ. ಅವರ ಅಧಿಕಾರಕ್ಕೆ ಬಂದು 10 ವರ್ಷದಿಂದ ನನ್ನ ಅವರ ಸಂಬಂಧ ಯಾವ ಹಂತದಲ್ಲೂ ಸಣ್ಣ ಒಂದು ಘಟನೆ ನಮ್ಮ ಸಂಬಂಧ ಕೆಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ದರಿಂದ ಲೋಕಸಭಾ ರಾಜ್ಯಸಭಾ ಟರ್ಮ್ ಮುಗಿದ್ರು ನಾನು ಶಕ್ತಿ ಮೀರಿ ನನ್ನ ಆಯುಷ್ ಹೋರಾಟ ಮಾಡೋದಕ್ಕೆ ವೀಲ್ಚೇರಲ್ಲೇ ಹೋಗ್ಬೋದು. ಪ್ರಧಾನಮಂತ್ರಿಗಳು ಏನು ಒಂದು ವಿಶ್ವಾಸ ಉಳಿಸ್ಕೊಂಡಿದ್ದೀನಿ. ಅದರಿಂದ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಸರ್ಕಾರದ ಜೊತೆ ಸಹಕಾರ ಕೊಡ್ತೀನಿ. ನೋಡಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಸುರೇಶ್ ಬಾಬು ಬಹುಶಃ 79 ಜಿಲ್ಲೆ ಕ್ಷೇತ್ರ ಜಿಲ್ಲೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಮೆಂಬರ್ಶಿಪ್ ಅಭಿಯಾನ ಮಾಡ್ತಾರೆ. ಈಗ ಮುಂದೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಮುಖಂಡರುಗಳು ಸಭೆ ಕರೀತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ಎಷ್ಟು ಕಡೆ ಯಾವ ಏರಿಯಾದಲ್ಲಿ ಕಂಟೆಸ್ಟ್ ಮಾಡಬೇಕು,
ನಮ್ಮ ಶಕ್ತಿಯಲ್ಲಿ ಹೆಚ್ಚಿದೆ, BJP ಶಕ್ತಿಯಲ್ಲಿ ಹೆಚ್ಚಿದೆ. ಅಲ್ಲಿ ಒಂದು ಪ್ರಾಥಮಿಕ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ